ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಮೈಸೂರಿನ CFTRI ಆವರಣದಲ್ಲಿರತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಸತ್ಯಪ್ರಮೋದ ತೀರ್ಥ ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಒಂದಿಷ್ಟು ಮಾಹಿತಿಯನ್ನು ನಾನು ನನ್ನೆಲ್ಲ ವೀಕ್ಷಕರಿಗೆ ಹಂಚಿಕೊಳ್ಬೇಕಂತ ಅನ್ಕೊಂಡು ಈ ವಿಡಿಯೋ ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಪಂಡಿತ್ ಅನಿರುದ್ಧಾಚಾರ್ ಅವರ ಸಾರಥ್ಯದಲ್ಲಿ, ಜೊತೆಗೆ ಇಲ್ಲಿನ ಮ್ಯಾನೇಜರ್ ಆಗಿರತಕ್ಕಂಥ ಪ್ರಮೋದ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ರುದ್ರಾಭಿಷೇಕ ಇದೆ, ಜೊತೆಗೆ ದಂಪತ್ ಪೂಜೆ ಇದೆ, ಜೊತೆಗೆ ಉಪಹಾರ ಸೇವೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಒಂದೊಂದು ಕಾರ್ಯಕ್ರಮದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋಣ. ಬನ್ನಿ ಆತ್ಮೀಯರೇ, ಮೊದಲಿಗೆ ಶಾಸ್ತ್ರೋಕ್ತವಾಗಿ ರುದ್ರಾಭಿಷೇಕ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ನಾವು ಸಂಧ್ಯಾ ವಂದನೆ, ಪಾರಾಯಣ, ಜಪಗಳು ಮಾಡಿದ್ರೆ ಅವರಿಗೆ ಸಂತೋಷ ಆಗುತ್ತೆ. ಸಂತೋಷವಾಗಿ ನಾವು ಅವರಿಗೆ ನಮಸ್ಕಾರ ಮಾಡ್ತೀವಿ. ಒಂದೇ ನಮಗೇನು ಮಾಡ್ತಾರಪ್ಪ ಅವರು, ವಾಂಛಿತ ಸಿದ್ಧಯೇ, ನಾವು ಏನು ಅಪೇಕ್ಷೆ ಪಡ್ತೀವಲ್ಲ ಅವರು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದ ಅರ್ಥ. ಹೀಗಾಗಿ ಈ ಪ್ರದೋಷ ಕಾಲದಲ್ಲಿ ಆ ರುದ್ರದೇವರು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತಿನ ಈ ರುದ್ರದೇವರ ಮಹಿಮೆ ವಿಶೇಷವಾಗಿ ಈ ರುದ್ರದೇವರು ರಾಮೇಶ್ವರ ಕ್ಷೇತ್ರದಿಂದ ಬಂದಂತ ರುದ್ರದೇವರು. ರಾಮೇಶ್ವರ ಕ್ಷೇತ್ರಕ್ಕೆ ನಾವು ಹೋದಾಗ ಅಲ್ಲಿ ನಮಗೆ ಪ್ರೇರಣೆ ಆಯಿತು, ರುದ್ರದೇವ ಲಿಂಗ ತಗೊಂಡು ಬರಬೇಕು ಅಂತ. ಪ್ರೇರಣೆ ಆದಾಗ ಸರಿ ಅಂತ ಅದನ್ನು ನಾವು ತೆಗೆದುಕೊಂಡು ಮನೆಗೆ ಬಂದ್ವಿ. ಒಂದು 4-5 ವರ್ಷ ಹಿಂದೆ ನಾವು ರಾಮೇಶ್ವರ ಯಾತ್ರೆಗೆ ಹೋದಾಗ ಅಲ್ಲಿ ನಾವು ತಗೊಂಡ್ಬಂದ್ವಿ. ಅದು ರುದ್ರದೇವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಬೇಡ ಅಂತ ಒಂದು ಜಿಜ್ಞಾಸೆ. ಕೆಲವರು ಅಭಿಪ್ರಾಯ ರುದ್ರದೇವರ ಮನೆಯಲ್ಲಿ ಪೂಜೆ ಮಾಡಬಾರದು ಅಂತ ಕೆಲವರು ಅಭಿಪ್ರಾಯ, ಕೆಲವರು ಮಾಡ್ಲಿಕ್ಕೆ ಬರುತ್ತೆ ಅಂತ ಕೆಲವರು ಅಭಿಪ್ರಾಯ. ಸರಿ ಅಂತ ಇದ್ದಕ್ಕಿದ್ದಂಗೆ ಸೂಚನೆ ಆಯಿತು. ಹೋದ ವರ್ಷ ಉತ್ತರಾಯಣ ಮುಗಿತಾ ಇದೆ, ಸೂಚನೆ ಆಯಿತು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅವಾಗಿಂದಾಗೆ ನಾನು ಮುಹೂರ್ತ ನೋಡಲೇ ಇಲ್ಲ, ನೇರವಾಗಿ ಪಂಚಗವ್ಯ ಸಿದ್ಧ ಮಾಡಿಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಮಾಡಿ ಮರುದಿವಸನೇ ನನಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇತ್ತು. ಆರೋಗ್ಯದಲ್ಲಿ ತುಂಬಾನೇ ಸಮಸ್ಯೆ ಇತ್ತು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮರುದಿವಸನೇ ನನಗೆ ಆರೋಗ್ಯದಲ್ಲಿ ಒಂದು 90% ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಆ ಕ್ಷೇತ್ರ ಮಹಿಮೆ ಆಗಿದೆ. ಆ ರಾಮೇಶ್ವರ ಕ್ಷೇತ್ರದಿಂದ ಬಂದಂಥ ರುದ್ರದೇವರ ಸನ್ನಿಧಾನ ನಿತ್ಯ ನಮ್ಮ ಮನೆಯಲ್ಲಿ ಪೂಜೆ ನೆರವೇರ್ತಾ ಇದೆ. ಹೀಗಾಗಿ ಅಂಥ ರಾಮೇಶ್ವರ ಕ್ಷೇತ್ರಸ್ಥ ರುದ್ರದೇವರನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಇಲ್ಲಿ ಹಾಗೆ ಸ್ಫಟಿಕಲಿಂಗನೂ ಇದೆ. ಇಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವೀರ್ಯಾಪ್ರದಾಯಕ ಅಂತ ಹೇಳಿ, ಹೇಗೆ ಸ್ಫಟಿಕ ಶುದ್ಧ ಸ್ಫಟಿಕ, ಅದರ ಶುದ್ಧ ಹೇಗೆ ಅಂದ್ರೆ ನಾವು ದೀಪದಲ್ಲಿ ಇಟ್ಕೊಂಡಾಗ ಇದು ಬೇರೆ ಕಾಣಿಸ್ತಾ ಶುದ್ಧವಾಗಿರ್ತಕ್ಕಂಥ ರುದ್ರದೇವರು ನಮಗೆ ಕೂಡ ಮನಸ್ಸು ಶುದ್ಧವಾಗುವ ಮಾಡಿ ಅಂತ ಆ ಒಂದು ಪ್ರತೀಕ ಸ್ಫಟಿಕ ರುದ್ರದೇವರು ಅಭಿಷೇಕ ಆಗ್ತಾ ಇದೆ. ಈ ರಾಮೇಶ್ವರ ಕ್ಷೇತ್ರಕ್ಕೆ ಅದು ಬಹಳ ವಿಶೇಷವಾದ ಕ್ಷೇತ್ರ. ಬ್ರಹ್ಮದೇವರು ವಿಶೇಷವಾಗಿರ್ತಕ್ಕಂತಹ ಆ ರುದ್ರದೇವರು ಬ್ರಹ್ಮದೇವರ ಮುಖದಿಂದ ವೇದ ಪಾರಾಯಣ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಒಂದು ಮಗುವಿನ ವೇದ ತಪ್ಪ ಹೇಳ್ತಾ ಇರ್ತಾರೆ. ಆ ಲಕ್ಷ್ಮೀ ಆಜ್ಞೆ ಮಾಡ್ತಾರೆ, ರುದ್ರ ಶಿರ ಸಂಹಾರ ಮಾಡು. ಯಾವ ಒಬ್ಬರಿಂದ ತಪ್ಪ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ಆ ಶಿರನ್ನು ಛೇದ ಮಾಡು ಅಂತ ಹೇಳಿ ರುದ್ರದೇವರಿಗೆ ಆಜ್ಞೆ ಮಾಡ್ತಾರೆ ಲಕ್ಷ್ಮೀದೇವಿ. ಆ ಲಕ್ಷಣವೇ ರುದ್ರದೇವರು ಸಂಹಾರ ಮಾಡಿ ಬಿಡ್ತಾರೆ. ಆಗ ಬಂಧನ ಮಾಡ್ತೀನಿ ನಾನು. ಆ ಸೇತು ಬಂದ್ರೆ ಇನ್ನು ನಾನು ಲಿಂಗ ಸ್ಥಾಪನೆ ಮಾಡ್ತೇನೆ. ಅಲ್ಲಿ ವಾಕ್ಯ ಇದೆ, ಸೇತು ದೃಷ್ಟ ಬ್ರಹ್ಮಾತೆ ಎಲ್ಕೋಹ ಅಂತ ಹೇಳ್ತಾರೆ. ಆ ಸೇತು ನೋಡಿದ ತಕ್ಷಣ ಎಂಥ ಬ್ರಹ್ಮ ದೋಷ ಇಲ್ಲಿ ನಾಶ ಆಗುತ್ತೆ. ಅಷ್ಟು ಆ ಸೇತು ಬಂಧನದ್ದು ವಿಶೇಷವಾದಂಥ ಒಂದು ಕ್ಷೇತ್ರ. ಅಲ್ಲಿ ರಾಮದೇವರು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟು ವಿಶಿಷ್ಟ ನೋಡಿ. ರುದ್ರದೇವರು ಬ್ರಹ್ಮಾತೆ ದೋಷ ಪರಿಹಾರ ಮಾಡೋಕ್ಕೋಸ್ಕರ ರಾಮದೇವರು ಅನುಗ್ರಹ ಕೊಡ್ತಾರೆ ರುದ್ರದೇವರಿಗೆ. ಆಗ ರಾಮನ ಸಂಹಾರ ಆಯಿತು. ರಾಮ ಕೂಡ ಬ್ರಹ್ಮಜ್ಞಾನಿ, ಅವನು ಬ್ರಾಹ್ಮಣ. ಅದೇನು ರಾಮದೇವರಿಗೆ ದೋಷ ಬರಲ್ಲ, ಭಗವಂತ ಅವನು. ಆದರೆ ಜಗತ್ತಿಗೆ ರುದ್ರದೇವರ ಮಹಿಮೆ ತೋರಿಸಲಿಕ್ಕೆ, ರುದ್ರದೇವರ ಅನುಗ್ರಹ ಮಾಡಲಿಕ್ಕೆ, ಅದಕ್ಕೆ ರುದ್ರದೇವರಿಗೆ ಅನುಗ್ರಹ ಮಾಡ್ತಾರೆ. ಆಗ ಒಂದು ಲಗ್ನ ಅಂತ ನಿಶ್ಚಯ ಆಗಿರುತ್ತೆ. ಆ ಲಗ್ನದಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅಂತ. ಆಗ ರಾಮದೇವ ಹನುಮಂತನಿಗೆ ಆದೇಶ ಮಾಡ್ತಾರೆ, ಹೋಗಿ ಲಿಂಗ ತಗೊಂಬ, ಶಿಲೆ ಲಿಂಗ ತಗೊಂಬ ಅಂತ.
ಹನುಮಂತ ದೇವರು ಬೇಕು ಬರಲ್ಲ, ಲಗ್ನ ಮೀರ್ತಾ ಇರುತ್ತೆ. ಅದೇ ಲಗ್ನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಸಂಕಲ್ಪ. ಸರಿ, ಏನ್ ಮಾಡ್ತಾರೆ ಅಂತ ಸೀತಾದೇವಿ ಏನ್ ಮಾಡ್ತಾಳೆ, ಅಲ್ಲೇ ಇರ್ತಕ್ಕಂಥ ಮರಳಿಂದ ನಿರ್ಮಾಣ ಮಾಡ್ತಾಳೆ. ಮರಳೇ ಶಕ್ತಿ ಇರಲ್ಲ, ತಕ್ಷಣ ಕೊಸ್ತು ಹೋಗ್ಬಿಡುತ್ತೆ. ಆ ಸೀತಾದೇವಿ ಪ್ರಾರ್ಥನೆ ಮಾಡ್ತಾಳೆ, ನಾನು ನಿಜವಾದ ಪತಿವ್ರತೆ ಆಗಿದ್ರೆ ಈ ಮರಳಿಂದ ನಿಲ್ಲಬೇಕು. ಆಗ ಪ್ರತಿಷ್ಠಾಪನೆ ಆಗಬೇಕು. ನಂತರ ಪ್ರಾಣದೇವರು ಬರ್ತಾರೆ, ತಂದು ಲಿಂಗ ಕೊಂಡ್ಬರ್ತಾರೆ. ಏನು ಪ್ರತಿಷ್ಠಾಪನೆ ಮಾಡಿ ಸ್ವಾಮಿ ಅಂತ. ರಾಂಗಳಿಂದ ಇಲ್ಲ ಪ್ರತಿಷ್ಠಾಪನೆ ಆಗೋಗಿದೆ ಅಂತ ಹೇಳ್ತಾರೆ. ಆಗ ಹನುಮಂತರು ಏನ್ ಮಾಡ್ತಾರೆ, ಕೋಪಿಸ್ಕೊಂಡು ತಮ್ಮ ಬಾಳದಿಂದ ಅದನ್ನು ಜಗ್ಗುತ್ತಾರೆ. ಆ ಲಿಂಗ ಬೇರೆ ಮಾಡಬೇಕು, ಅವ್ರಿಗೆ ಬೇಕಂತ ಮಾಡಲ್ಲ. ಸೀತಾದೇವಿಯ ಒಂದು ಪಾತ್ರ ತೋರಿಸ್ತಾರೆ, ಸಮಯ ತೋರ್ಸಕ್ಕೆ ಅವರು ಮಾಡ್ತಾರೆ. ಸರಿ ಅಂತ ಜಗ್ಗುತ್ತಾರೆ, ಲಿಂಗ ಬರೋದೇ ಇಲ್ಲ, ಗಟ್ಟಿ ಆಗ್ಬಿಡುತ್ತೆ. ನಂತರ ಏನ್ ಮಾಡ್ತಾರೆ ರಾಮದೇವರು, ಹನುಮಂತನಿಗೆ ಕೂಡ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪಕ್ಕದಲ್ಲಿ ಒಂದು ಆ ಶಿಲೆ ತಂದಂತಹ ಆ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ, ರುದ್ರದೇವ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ರಾಮೇಶ್ವರ ಕ್ಷೇತ್ರ 2 ಲಿಂಗ ನೋಡ್ಬೋದು ನಾವು. ಒಂದು ಸೀತಾದೇವಿ ಮತ್ತು ರಾಮದೇವ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ರುದ್ರದೇವನಾದ್ರೆ, ಪಕ್ಕದಲ್ಲಿ ಹನುಮಂತದಂತಹ ಶಿಲಾಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಗಿದೆ. ಹೀಗಾಗಿ ಅಂತಹ ಪವಿತ್ರ ಇರತಕ್ಕಂಥ ಕ್ಷೇತ್ರ ರಾಮೇಶ್ವರ ಕ್ಷೇತ್ರ. ಅಲ್ಲಿ ವಿಶೇಷವಾದಂತಹ ಅಲ್ಲಿ ನಾವು ತಿಳಿದಾಗ ಅಲ್ಲಿ ಈ ಲಿಂಗವನ್ನು ಒಳಗಡೆ ಗರ್ಭಗುಡಿಯಲ್ಲಿ ಮುಗಿಸಿ ತಗೊಂಡ್ಬಂದಿದ್ದೀವಿ. ನಮ್ದು ಏನಾದರೂ ಬ್ರಹ್ಮಹತ್ಯೆ ದೋಷ ಮಾಡಿರ್ತೀವಿ, ನಮ್ಮ ಕಡೆ ಗೊತ್ತಾಗಲ್ಲ. ಬ್ರಾಹ್ಮಣರಿಗೆ ಮನಸ್ಸಲ್ಲಿ ಬೈದೇನೆ ಬ್ರಹ್ಮಹತ್ಯೆ ದೋಷ ಅಂತೆ. ಬ್ರಾಹ್ಮಣರಿಗೆ ಹತ್ಯೆ ಮಾಡ್ಬೇಕಂತೇನಿಲ್ಲ. ಬ್ರಹ್ಮಹತ್ಯೆ ದೋಷ ಅಂದ್ರೆ ವೇದ ತಪ್ಪು ಹೇಳೋದು, ಬ್ರಾಹ್ಮಣರಿಗೆ ಮನಸ್ಸಲ್ಲಿ ಬೈಕೊಡೋದು, ಆಮೇಲೆ ಬೇಕಾದಷ್ಟು ಇದೆ ಬ್ರಹ್ಮಹತ್ಯೆ ದೋಷ. ಹೀಗಾಗಿ ಕ್ಷಣಕ್ಕೂ ಮಾಡ್ತಾ ಇರ್ತೀವಿ ಬ್ರಹ್ಮಹತ್ಯೆ ದೋಷ. ಆ ಕ್ಷಣಕ್ಕೂ ಮಾಡ್ತಕ್ಕಂಥ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗಲಿ ಅಂತ ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ರುದ್ರದೇವರಿಗೆ ನಿಯಾಮಕರಾಗ್ತಕ್ಕಂಥ ಪರಮಾತ್ಮನಿಗೆ ಲಕ್ಷ್ಮೀ ನರಸಿಂಹದೇವರಿಗೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಪ್ರದೋಷ ಕಾಲದಲ್ಲಿ ನಮಗಿರ್ತಕ್ಕಂತಹ ಸಕಲ ಮನೋಭಿಷ್ಟಾರ್ಥವನ್ನು ಪೂರ್ಣ ಮಾಡಿ ಮತ್ತು ರುದ್ರದೇವರು ಶುದ್ಧವಾದ ಜ್ಞಾನ ಕೊಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿನ್ನೆ ಅಷ್ಟೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಒಂದು ಸರ್ಕಾರದ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸಂತೋಷ ಅಂತ ಹೇಳ್ತಾ, ಈ ಒಂದು ನಾವು ಮಾಡತಕ್ಕಂತಹ ರುದ್ರಾಭಿಷೇಕದಿಂದ ನಮ್ಮ ಇಡೀ ಮನುಕುಲದ ಒಳಿತಿಗಾಗಿ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಇಡೀ ನೋವು ಕಲ್ಯಾಣ ಆಗಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾಲಕ್ಕೆ ಮಳೆ ಆಗಬೇಕು, ಎಲ್ಲರಿಗೂ ಶುದ್ಧವಾದ ಮನಸ್ಸು ಕೊಡಲಿ, ಭಗವಂತನ ಜ್ಞಾನ ಪಡ್ಕೊಳ್ಳಿಕ್ಕೆ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವಾಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲರೂ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಬಲಿಗೆ ಬಿಟ್ಕೊಂಡು ಶ್ರೋತ್ರಾರ್ಚನೆ ಮಾಡಬೇಕು. ಆಚಾರ್ಯ ಕೇಶವಾಯ ಸ್ಮಃ, ನಾರಾಯಣಾಯ ಸ್ಮಃ, ಮಾಧವಾಯ ಸ್ಮಃ, ಗೋವಿಂದಾಯ ಸ್ಮಃ, ವಿಷ್ಣವೇ ನಮಃ, ಮಧುಸೂದನಾಯ ಸ್ಮಃ, ವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವೆಂಕಟೇಶಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಚೌಕ್ಷದಾಯ ನಮಃ, ನರಸಿಂಹಾಯ ನಮಃ, ಚತುರಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ನಾರಾಯಣ ನಮಃ, ಪ್ರವಸ್ಯ ಪರಮೇಶ್ವರ ದೇವಿ ಕೈತ್ರಿಕಃ ಪ್ರಾಣಾಯಾಮ ಯೋಗಃ. ಓಂ ಭೂಃ ಭುವಃ ಓಂ ಸ್ವಃ ಓಂ ಮಹಾ ಓಂ ಜನಃ ಓಂ ತಪಸ್ಯ ಧೀಮಹಿ ಧಿಯೋ ಯಃ ಪ್ರಚೋದಯಾತ್. ಓಂ ಅಪೋ ಜ್ಯೋತಿರ್ ಸಮಂ ಬ್ರಹ್ಮಮೂರ್ಧವಸ್ವೋ. ನಮಸ್ಕೃತಾಂತೆ ಶುಭೇ ಶೋಭನೆ ಮೂರ್ತ್ಯಾತೆ ಬ್ರಹ್ಮಣಾದಿ ಭಾರತೇ ಶ್ವೇತವನಾಮೃತೇ ವೈವಸ್ವ ಸಮನ್ವಂತರೇ ಕಲಿಯುಗೇ ಪ್ರಥಮಪಾದೇ ವಿಷ್ಣು ದ್ವೀಪೇ ಭವದರ್ಶೇ ಮಾತೃಖಂಡೇ ದಂಡಕಾರಣ್ಯೇ ಭೂತಾರ್ಯಾಃ ದಕ್ಷಿಣೇ ತೀರೇಶಾನಿ ಭಾರತಕ್ಕೆ ಭೂತಾಧಾರೇ ರಾಮಕ್ಷೇತ್ರೇ ಸ್ಮಿತಮಾನೇ ವ್ಯಾಮಹಾರಿಕೆ ಚಂದ್ರಮಾನೇನ ಪ್ರಭುಮಾದಿ ಷಷ್ಠಿತಮಸರಾಣಾಂ ಮಧ್ಯೆ ಕೋದಿನಾ ಸಂವತ್ಸರಸ್ಯ ಉತ್ತರಾಯಣೇ ಗ್ರೀಷ್ಮಋತುಃ ಮಾಸೇ ಶುಕ್ಲಪಕ್ಷೇ ಚತುರ್ಥ್ಯಾಂ ವಾಸರಸ್ತು ಅದ್ಯವಾಸುತ್ತಾಯ ಇಂದವಾಸರೆ ವಿಶ್ವಪ್ರಯಾಯ ಶ್ರೀ ವಿಷ್ಣುಪ್ರೀತ್ಯರ್ಥಂ ಅಸ್ಮದ್ಗುರುಣಾಂ ಶ್ರೀ ಉತ್ತರಾದಿಮಠಾಧೀಶಾನಾಂ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಜನನಾನಾಂ ದಾಶಮಗೋತ್ರೋಭವಾನಾಂ ಅಶ್ವಿನಕ್ಷತ್ರಮೇಷಾಶೋಜಾತಾನಾಂ ಸಶಿಷ್ಯಾನಾಂ ಸಪರಿವಾರಾಣಾಂ ಅನಿರುದ್ಧಾಚಾರ್ಯಶರ್ಮಣಃ ವಸಿಷ್ಠಗೋತ್ರೋಭವಸ್ಯ ಮೇಷದ ಅಶ್ವಿನಕ್ಷತ್ರೆ ಮೇಷಾಶೋಜಾತಾನಾಂ ಸಶಿಷ್ಯಾನಾಂ ಸಪರಿವಾರಾಣಾಂ ತಥಾ अस्माकं श्रीमठस्य सिब्बन्दिवर्गाणां नागभूषणाचार्यशर्मणः गोत्र काश्यपगोत्रोद्भवस्य परिवाराणां तथा प्रमोदशर्मणः गोत्र कुण्यगोत्रोद्भवस्य नक्षत्रराशि हरिजा नक्षत्रे तस्य मिथुनाशोजातायां मुखपादे साकुटुम्बानां सपरिवाराणां ಎಲ್ಲರೂ ಮಮ ಅಂತ ಹೇಳಿ ಆತ್ಮನಃ ಸಕಲ
ಫಲ ಶ್ರುತಿ ಶ್ರುತಿ ಸ್ಮೃತಿ ಸ್ಮೃತಿ ಪುರಾಣೋಕ್ತ ಪುರಾಣೋಕ್ತ ಫಲ ಫಲ ಪ್ರಾಪ್ತ್ಯರ್ಥಂ. ಪ್ರಾಪ್ತ್ಯರ್ಥಂ. ಎಲ್ಲರೂ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳಿಕೊಡಿ. ದೇಶस्य ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶರ್ಮಣಃ ಅನುರಾಧ ನಕ್ಷತ್ರೇ ವೃಶ್ಚಿಕರಾಶೋ ಜಾತಸ್ಯ ಶ್ರೀ ವಿಷ್ಣು ಗೋತ್ರೋದ್ಭವಸ್ಯ ಅಶೇಷ ಭಕ್ತಾನಾಂ ತಥಾ ಭಾರತದೇಶಸ್ಯ ಯೋಧಃ ನಾನಾ ಜನೇಭ್ಯಃ ನಾನಾ ಗೋತ್ರೇಭ್ಯಃ ಅಸ್ಮಿನ್ ದಿನೇ अस्मिन् दिने सेवाकर्तॄणां नानाजनेभ्यः नानागोत्रेभ्यः ಎಲ್ಲರೂ ಹೇಳಿದಂಗೆ ಹೇಳಬೇಕು. ಅಖಿಲ ಅಖಿಲ ಪಾಪಕ್ಷಯ ಪಾಪಕ್ಷಯ ಪೂರ್ವಕ ಪೂರ್ವಕ ಧರ್ಮ ಧರ್ಮ ಅರ್ಥ ಅರ್ಥ ಕಾಮ ಕಾಮ ಮೋಕ್ಷ ಮೋಕ್ಷ ಚತುರ್ವಿಧ ಚತುರ್ವಿಧ ಪುರುಷಾರ್ಥ ಪುರುಷಾರ್ಥ ಸಿದ್ಧಿದ್ವಾರ ಸಿದ್ಧಿದ್ವಾರ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಆದಿತ್ಯಾದೀನಾಂ ಆದಿತ್ಯಾದೀನಾಂ ನವಾನಾಂ ನವಾನಾಂ ಗ್ರಹಾಣಾಂ ಗ್ರಹಾಣಾಂ ಅನುಕೂಲತಾ ಅನುಕೂಲತಾ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಯೇ 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 ಗ್ರಹಾಃ ಗ್ರಹಾಃ ಅರಿಷ್ಟ ಅರಿಷ್ಟ ಸ್ಥಾನೇಷು ಸ್ಥಾನೇಷು ಸ್ಥಿತಾಃ ಸ್ಥಿತಾಃ ತೇಷಾಂ ತೇಷಾಂ ಗ್ರಹಾಣಾಂ ಗ್ರಹಾಣಾಂ ಶುಭಫಲ ಶುಭಫಲ ವಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಯೇ 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 ಗ್ರಹಾಃ ಗ್ರಹಾಃ ಶುಭಸ್ಥಾನೇಷು ಶುಭಸ್ಥಾನೇಷು ಸ್ಥಿತಾಃ ಸ್ಥಿತಾಃ ತೇಷಾಂ ತೇಷಾಂ ಗ್ರಹಾಣಾಂ ಗ್ರಹಾಣಾಂ ಅತ್ಯಂತ ಅತ್ಯಂತ ಅತಿಶಯ ಅತಿಶಯ ಶುಭ ಶುಭ ಏಕಾದಶ ಏಕಾದಶ ಸ್ಥಾನ ಸ್ಥಾನ ಫಲ ಫಲ ವಾಪ್ತ್ಯರ್ಥಂ ವ್ಯಾಪ್ತ್ಯರ್ಥಂ ಭೌಮ ಭೌಮ ಅಂತರಿಕ್ಷ ಅಂತರಿಕ್ಷ ದಿವ್ಯ ದಿವ್ಯ ಮಹೋತ್ಪಾತ ಮಹೋತ್ಪಾತ ದುಸ್ವಪ್ನ ದುಸ್ವಪ್ನ ದುಶ್ಶಕುನ ದುಶ್ಶಕುನ ಆಗಾಮಿ ಆಗಾಮಿ ಸೂಚಿತ ಸೂಚಿತ ವರ್ತಮಾನ ವರ್ತಮಾನ ವರ್ತಿಷ್ಯಮಾನ ವರ್ತಿಷ್ಯಮಾಣ ಸಕಲಾರಿಷ್ಟ ಸಕಲಾರಿಷ್ಟ ಪರಿಹಾರಾರ್ಥಂ ಪರಿಹಾರಾರ್ಥಂ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಆದಿಭೌತಿಕ ಆದಿಭೌತಿಕ ಆದಿದೈವಿಕ ಆದಿದೈವಿಕ ನವ 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 ಜನಿತ ಜನಿತ ತಾಪತ್ರಯ ತಾಪತ್ರಯ ನಿವಾರಣಾರ್ಥಂ ನಿವಾರಣಾರ್ಥಂ ಜನ್ಮ ನಕ್ಷತ್ರೆ ಜನ್ಮ ನಕ್ಷತ್ರೆ ಜನ್ಮರಾಶಿ ವಶಾತ್ ಜನ್ಮರಾಶಿ ವಶಾತ್ ನಾಮ ನಕ್ಷತ್ರೆ ನಾಮ ನಕ್ಷತ್ರೆ ನಾಮರಾಶಿ ವಶಾತ್ ನಾಮರಾಶಿ ವಶಾತ್ ಜನ್ಮಾನುಜನ್ಮ ಜನ್ಮಾನುಜನ್ಮ ತ್ರಿಜನ್ಮ ತ್ರಿಜನ್ಮ ನಕ್ಷತ್ರ ನಕ್ಷತ್ರ ಸಂಧಿವಶಾತ್ ಸಂಧಿವಶಾತ್ ರಾಶಿ ರಾಶಿ ಸಂಧಿವಶಾತ್ ಸಂಧಿವಶಾತ್ ಅಂಗಗ್ರಹ ಅಂಗಗ್ರಹ ಭಾವಗ್ರಹ ಭಾವಗ್ರಹ ರಕ್ತಾಗ್ರಹ ರಕ್ತಾಗ್ರಹ ಸರ್ವತೋ ಸರ್ವತೋ ಭದ್ರ ಭದ್ರ ಮಂಡಲವಶಾತ್ ಮಂಗಲವಶಾತ್ ಅಷ್ಟಕ ಅಷ್ಟಕ ಚಕ್ರವಶಾತ್ ಚಕ್ರವಶಾತ್ ಜನ್ಮದಶ ಜನ್ಮದಶ ಅಂತರ್ದಶ ಅಂತರ್ದಶ ಅಂತರಾರ್ದಶ ಅಂತರಾಂತರ ಸೂಕ್ಷ್ಮದಶ ಸೂಕ್ಷ್ಮದಶ ಪ್ರಾಣದಶ ಪ್ರಾಣದಶ ವಶಾಶ್ಚ ವಶಾಶ್ಚ ಪಶ್ಚಗ್ರಹ ಪಚಗ್ರಹ ಮಾಸಗ್ರಹ ಮಾಸಗ್ರಹ ಸಂವತ್ಸರ ಸಂವತ್ಸರ ಗ್ರಹಾದೀಶೋ ಗ್ರಹಾದಿಶೋ ಯೇ 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 ಗ್ರಹಾಃ ಗ್ರಹಾಃ ಅರಿಷ್ಟ ಅರಿಷ್ಟ ಸ್ಥಾನೇಷು ಸ್ಥಾನೇಷು ಸ್ಥಿತಾಃ ಸ್ಥಿತಾಃ ತಸ್ಯೈ ಗ್ರಹೈಃ ಸೇಜನೀಯ ಕ್ರಿಯಮಾಣ ಕ್ರಿಯಮಾಣ ಕರಿಷ್ಯಮಾಣ ಕರಿಷ್ಯಮಾಣ ದುಷ್ಟಾರಿಷ್ಟ ದುಷ್ಟಾರಿಷ್ಟ ದೋಷ ದೋಷ ಪರಿಹಾರಾರ್ಥಂ ಪರಿಹಾರಾರ್ಥಂ ಕಾಲಮೃತ್ಯು ಕಾಲಮೃತ್ಯು ಶರ್ಕರಾವ್ಯಾಧಿ ಶರ್ಕರಾ ವ್ಯಾಧಿ ಅರ್ಬುದ ಅರ್ಬುದ ರಕ್ತ ರಕ್ತ ಪಿತ್ತ ಪಿತ್ತ ಹೃದಯ ಹೃದಯ ಸ್ತಂಭನಾದಿ ಸ್ತಂಭನಾದಿ ಸಮಸ್ತ ಸಮಸ್ತ ವ್ಯಾಧಿ ವ್ಯಾಧಿ ಪ್ರಶಮನದ್ವಾರ ಪ್ರಶಮನದ್ವಾರ ವಜ್ರವತ ವಜ್ರವದ ದೃಢಾಕಾಯ ದೃಢಾಕರ್ಯ ಸಿದ್ಧಿಪೂರ್ವಕ ಸಿದ್ಧಿಪೂರ್ವಕ ವೇದೋಕ್ತಂ ವೇದೋಕ್ತಂ ಶತ ಶತ ಸಂವತ್ಸರಾಧಿಕ ಸಂವತ್ಸರಾಧಿಕ ಪರ್ಯಂತಂ ಪರ್ಯಂತಂ ಆಯುರ್ ಆಯುರ್ ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಧನ ಧನ ಕನಕ ಕನಕ ವಸ್ತು ವಸ್ತು ವಾಹನ ವಾಹನ ಸುಖ ಸುಖ ಕ್ಷೇತ್ರ ಕ್ಷೇತ್ರ ಪಶು ಪಶು ಪಾಲನಾಖ್ಯ ಪಾಲನಾಖ್ಯ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಜ್ಞಾನ ಭಕ್ತಿ ಜ್ಞಾನಭಕ್ತಿ ವೈರಾಗ್ಯ ವೈರಾಗ್ಯ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಹರಿವಾಯು ಹರಿವಾಯು ಗುರುಣ ಗುರುಣ ವಿಶೇಷ ವಿಶೇಷ ಅನುಗ್ರಹ ಅನುಗ್ರಹ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಶುದ್ಧ ಶುದ್ಧ ಜ್ಞಾನ ಜ್ಞಾನ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ದೇಶೇ ದೇಶೆ ರಾಜ್ಯೇ ರಾಜ್ಯೆ ಸುಭಿಕ್ಷಾ ಸುಭಿಕ್ಷಾ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಯಾರು ಮನಸ್ಸಲ್ಲಿ ಏನು ಅಪೇಕ್ಷೆ ಇದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರಿಗಾದ್ರೂ ವಿವಾಹ ಆಗ್ಬೇಕು ಅಂದ್ರೆ ಆ ವಿವಾಹಕ್ಕೆ ಸಂಬಂಧಪಟ್ಟಂತ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಉಮಾವೈ ವಾಕ್ ಸಮುದ್ಯಶ್ಚ ಅಂತ ಹೇಳಿ ವಿವಾಹಕ್ಕೆ ರುದ್ರದೇವರು ವಿಶೇಷ ಅನುಗ್ರಹ ಮಾಡ್ತಾರೆ. ಯಾರಿಗಾದ್ರೂ ವಿವಾಹ ಆಗ್ಬೇಕಂದ್ರೆ ಹೇಳಬೇಕು ವಿವಾಹ ಹೇಳಿ. ಯಾರಿಗಾದ್ರೂ ವಿವಾಹ ಆಗಬೇಕು ಅಂದ್ರೆ ಆ ವ್ಯಕ್ತಿಯ ಹೆಸರು ಹೇಳ್ಕೋಬೇಕು ಮನಸ್ಸಲ್ಲಿ. ವಿವಾಹ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ
ಯಾರ ಸಂತಾನ ಅಪೇಕ್ಷೆ ಇದೆ ಹೇಳಬೇಕು. ಸಂತಾನ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ. ಯಾರಾದ್ರೂ ವಿದ್ಯಾರ್ಥಿಗಳು ಓದ್ತಾ ಇದ್ರೆ ಆ ವಿದ್ಯಾರ್ಥಿಗಳಿಗೆ ಓದೋ ಮನಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ಯಾ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ. ಮತ್ತೆ ಯಾರಾದ್ರೂ ಶಾಸ್ತ್ರ ಅಧ್ಯಯನ ಮಾಡ್ತಾ ಇರ್ತಾರೆ, ಅದರಲ್ಲಿ ವಿಘ್ನ ಆಗ್ತಾ ಇರುತ್ತೆ, ಆ ಶಾಸ್ತ್ರ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಶಾಸ್ತ್ರ ಅಧ್ಯಯನ ವಿಘ್ನ ದೋಷ ಪರಿಹಾರಾರ್ಥಂ ಅಸ್ಮಿನ್ ದಿನೇ, ಎಲ್ಲರೂ ಹೇಳಿ, ಅಸ್ಮಿನ್ ದಿನೇ ಅಸ್ಮಿನ್ ದಿನೇ ಅಸ್ಮಿನ್ ದಿನೇ ಬ್ರಾಹ್ಮಣ ದ್ವಾರ ಅರ್ಚಕ ದ್ವಾರ ರುದ್ರಾಂತರ್ಗತ ಜಯಾಪತಿ ಸಂಕರ್ಷಣ ಪ್ರೇರಣಯ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ ಅಸ್ಮಿನ್ ದಿನೇ ಬ್ರಾಹ್ಮಣ ದ್ವಾರ ಅರ್ಚಕ ದ್ವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕಾರಯಿಷ್ಯೆ ತಥಾ ಬಿಲ್ವಾರ್ಚನಂ ಕರ್ಮ ಕಾರಯಿಷ್ಯೆ. ಎಲ್ಲರೂ ಬಲಗಿವಿ ಬಿಟ್ಕೊಂಡು ಆ ನೀರನ್ನ ಎಲ್ಲರೂ ನೀರು ಕೈಯಲ್ಲಿ ಹಾಕ್ತಾರೆ, ಆ ಬಲಿಗೆ ಬಿಟ್ಕೊಂಡು ನೀರನ್ನು ಅದಕ್ಕೆ ಬಿಟ್ಟು ध्यायेद्दीक्षितसिद्धये ध्रुवपदं विप्रोऽपि चिञ्चेत् शिवम् ब्रह्माण्डव्याप्तदेहापसितैर्मरुचापासमाना भुजङ्गैः कण्ठे कालार्कवर्ताकलितशशिकलाश्चण्डकोदण्डहस्ताः रक्षा रुद्राक्षघोषा प्रणतभयहरा शाम्भवा मूर्तिवेदाः श्रीरुद्रसूक्तप्रकटितविपमानप्रयच्छन्तु सौख्यम् शुद्धविद्याप्रदायकं शुद्धं पूर्णं चिदानन्दं सदाशिवमहं भजे। ॐ नमो भगवते रुद्राय। ॐ नमस्ते रुद्रमन्यवहुतो तैषवे नमः। नमस्ते अस्तु तन्मने बाहुभ्यां तते नमः। या एष शिवतमा शिवं प्रबोधते धनुः शिवा शतव्याया तवतया नो रुद्रमृडय। या ते रुद्रशिवा तनोरघोरा पापकाशिनी तया नस्तनुराशन्तमया गिरिशन्ताभिचाकशीः। या विशृङ्गिरिशन्तास्ते विवर्षस्तवे शिवां गिरिप्रभां कुर्वाणिपुंसे पुरुषं जगत्। शिवेन वचसा त्वा गिरिशाच्चावदामसे। यथा नः सर्वविद्जगत यक्ष्मगुं सुमना असत। अर्धवोचतधिभक्ता प्रथमो दैव्यो भिषक। अनेकश्च सर्वान् जन्मयन् सर्वाश्च यातु धान्यः। असौ यस्ताम्रो अरुणोपरमप्रस्वमङ्गलः। ये चेवागुं रुद्राभिनोतिक्षुष्टिताः सहस्रशो वैशाखं हेडयीमहे। असौयोपसर्पतिनीलग्रीवो विरोहितः। उदैनं गोपादृशन्नदृशन्नुदहाव्यः। उदैनं विश्वाभूतादिशदृष्टो मृडयातिनः। नमोऽस्तु नीलग्रीवाय सहस्राक्षाय वीदुषे। अतो यस्मानोऽन्येभ्यो नमः। प्रमुञ्चन्मनशोपयोगाग्निहोत्या। या चले अस्त्रीशवः परादा भगवो भव। अवपद्यतस्वं सहस्राक्षिषे निषेयशल्यानामुखाशिवो नः सुमना भव। विद्युन्दनः कपर्दिनो विशद्यो भागवते तनुः। तया साधनं विश्वतस्त्वयक्ष्मया परिभुज।
नमस्ते अस्मद्विदाय प्रातताय दृष्टवे उभाभ्यां तते नमो बाहुभ्यां तदवन्दने पर्वते तन्मनो हेतिरस्मान् गृणत्व विश्वतः अनो येषुरे समाले अस्मन्निधेहितं नक्षत्रवे नमः नमस्ते अर्थसुभगं विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकाय नमो नमो वृक्षेभ्यो हरिकेशेभ्यः पशूनां पतये नमो नमः तस्मिन्द्राय द्विषेमदेवतीनां पतये नमो नमः बभ्रुषाय विद्यालिने नानां पतये नमो नमो हरिकेशाय मभीतिने पुष्टानां पतये नमो नमः भवस्य हेत्यै जगतां पतये नमो नमः रुद्राय तथा क्षेत्राणां पतये नमो नमः सूर्याय अन्याय वनानां पतये नमो नमो रोहिताय सपतये वृक्षाणां पतये नमो नमः मन्त्रिणे वागिजाय कक्षाणां पतये नमो नमः भुवन्तये वागिवस्मयोषगिराणां पतये नमो नमः निषङ्गिमयिषुधिमते तस्कराणां पतये नमो नमो वञ्चते वैवन्दते सायूनां पतये नमो नमः चेदवे परिचरायारण्याणां पतये नमो नमः श्रृगाविभ्यो जिगामासभ्यो पतये नमो नमः विमद्भ्यो नक्तञ्चलभ्यः प्रगन्धानां पतये नमो नमः पशुमेदिने गिरिधराय मुरुञ्जानां पतये नमो नमः ईशाभ्यो तन्वाविभ्यः नमो नमः आतन्वानेभ्यः प्रतिनवानेभ्यः नमो नमः आयच्छद्भ्यो विसृजद्भ्यः नमो नमः सद्यो विद्यद्भ्यः नमो नमः आसेनेभ्यः शयानेभ्यः नमो नमः स्वपद्भ्यो व्याघ्रद्भ्यः नमो नमः ज्येष्ठद्भ्यो रामद्भ्यः नमो नमः सवाभ्यः सवापतिभ्यः नमो नमः अश्वेभ्यो अश्वपतिभ्यः नमो नमः व्याधिनेभ्यो विविद्यन्तेभ्यः नमो नमः उगणाभ्यः नगम्मतेभ्यः नमो नमः वृक्षेभ्यो वृक्षपतिभ्यः नमो नमः भ्रातरेभ्यो भ्रातपतिभ्यः नमो नमः गणेभ्यो गणपतिभ्यः नमो नमः विलोमेभ्यो विश्वलोमेभ्यः नमो नमः आद्यः शुल्लकेभ्यः नमो नमः रतेभ्यो रतेभ्यः नमो नमः रतेभ्यो रतपतिभ्यः नमो नमः सेनाभ्यः सेनानिभ्यः नमो नमः क्षत्राय च रुद्राय च नमः शर्वाय च पशुपतये च नमो नीलग्रीवाय च शितिकण्ठाय च नमः कपर्दिने च व्यक्तकेताय च नमः सहस्राक्षाय च शतधन्वने च नमो केशाय च विभक्ताय च नमो मेणुत्तमाय च शुभते च नमो ह्रस्वाय च वाम
ಗಂಗಾದಿ ಸಮತೀರ್ಥ ಕ್ಷೇತ್ರಗಳನ್ನು ಆ ಕಲಸದಲ್ಲಿ ಆಹ್ವಾನ ಮಾಡಿದ್ದೇವೆ. ಆ ಕಲಸಾಭಿಷೇಕ ಲಕ್ಷ್ಮೀ ನರಸಿಂಹದೇವರಿಗೆ ಮತ್ತು ಹೃದಯವಾಗುತ್ತೆ. ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಏನೇನು ಅಪೇಕ್ಷೆ ಪಡ್ತಾ ಇದ್ದೀರಾ ಎಲ್ಲ ಅಪೇಕ್ಷೆಗಳು ಪೂರ್ಣ ಮಾಡಲಿ ಅಂತ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಮಾಡ್ಕೋಬೇಕು. ನಾವು ಲಕ್ಷ್ಮೀ ನರಸಿಂಹ ಭಗವಾನಗಿ ಜೈ. ಓಂ ಯಸ್ತೆ ಮನ್ಯೋ ವಿದ್ವದ್ರಸಾಯಕ ಸಹೋದಂ ಪಶ್ಯತೆ ವಿಶ್ವಮಾನಸಕ ಸಾಖ್ಯಾಮತಾ ಸಮಾಧ್ಯನ್ಮಯಾ ಯುಜಾತಃ ಸ್ಕೃತೇನ ಸಹಜಾತಃ ಸ್ವತಃ ಮನ್ಯುರಿಂದ್ರೋ ಮನ್ಯುರೇವಾತ ದೇವೋ ಮನ್ಯುರೋಹೋತಾ ವರುಣೋ ಜಾತವೇದಾಃ ಮನ್ಯುಂ ವಿದಜೇನ ದೇವಾನುಷೇತ್ಯಾ ಪಾಯಿನೋ ಮನ್ಯೋ ತಪಸಾ ದಜೋಷಾಃ ಹರೇ ಮನ್ಯೋ ತಪದಸ್ತವೀರ್ಯಾಂ ತಪಸಾ ಯುಜಾ ವಿಜಹಿತಸ್ರೋದ ಅಮಿತ್ರಃ ವಸ್ತ್ರಃ ತಸ್ಯೋಜ ವಿಶ್ವಾವಸೋನ್ಯಾಪರಾತ್ಮನ್ನಾಃ ತ್ವಂ ಹಿಮನ್ಯೋ ವಿಭೂತ್ಯೋಜಾ ಸ್ವಯಂ ಭೂರ್ವಾಮೋ ವಿಮಾಚಿತಾಃ ವಿಶ್ವದರ್ಶನೆ ಸ್ತವರಿರ್ಪಾನಸ್ಮಾಮೋದಪ್ರದನಾಸುತೇಃ ಅಭಾಗಸ್ಸನ್ನವಪರೇವೋ ಅಸ್ಮಿತವಕ್ರತ್ವಾತ್ ವಿನಸ್ಯ ಪ್ರಜಯತಃ ತನ್ವಾಮನ್ಯೋಗ್ರದುರ್ಗೇನಾಹಂ ತನೋರ್ಬಲದೇಯಾಯಮೇ ಅಯಂತೆ ಅಸ್ಮ್ಯಪಮೇ ಗಿರವಾಂಗತೇಜೇನ ಸಹುರೇ ವಿಶ್ವದಾಯಃ ಮನ್ಯೋ ವಜ್ರಿನ್ನ ವಿಮಾನಾವತಸ್ವಾನಾವತಸ್ಯೋ ಮೃದವೋಧ್ಯಾತೆ ಅಭಿಪ್ರೇಹ ದಕ್ಷಿಣದೋಪಮಾಮೇದಾ ವೃತ್ರಾಣಿ ಜಂಗನಾವಗೋಲೇ ಜೋಮಿತೆ ತರುಣಂ ಮಧ್ವೋ ಅಗ್ರಮುಪಾಂ ಸುಪ್ರತಮಾಭಿಭಾವ ಮನ್ಯೋ ತರತಮಾರುಜಂತೋ ಹರ್ಷಮಾಣಾಸೋ ವೃಷಿತಾಮರುತ್ವಃ ದಿಗ್ಮೇನ ಮಹಾಯುಧಾದಂ ನಿಜಾನ ಅಭಿಪ್ರಯಂ ಸುನರೋ ಅಗ್ನಿರೋಪಾಹ ಅಗ್ನಿರಿವ ಮನ್ಯೋಪಿ ಜದಸಹಸ್ರದೇನಾನೇನ ಸೌರೇ ಹೋತಯೇದಿ ಅಪಾಯುಷತ್ರೋನ್ ವಿಮಜಸ್ವ ವೇದಬೋಧೋ ವಿಮಾನೋ ವಿವೃತೋನುತಸ್ಮಾನ್ ಸಹಸ್ರಮನ್ಯೋ ವಿಮಾದಿಮಸ್ಮೇ ರಜನ್ ಋಣನ್ ಪ್ರವೃಣನ್ ತ್ರೇಜಸ್ರೂನ ಉಗ್ರಂ ದೇವಾದೋ ಧನ್ವಾದೋ ರುದ್ರೇವ ಶೈವಜಂ ಮಯನಶೇಖದತ್ವಂ ಏಕೋ ಬಹುನಾಮತಿ ಮನ್ಯವೇದೋ ವಿಜಂ ವಿಜಯುದಯೇದಂ ದಿಶಾದೆ ಅಕೃತ್ವರುತ್ವಯಾ ಯುಜಾವಯಂ ಜುಮಂತಂ ಘೋಷಂ ವಿಜಯಾಯ ಗಣ್ಮಹೇ ವಿಜಯ ಪ್ರಕೃತಿಮಾನವಪ್ರಭೋ ಮನ್ಯೋರಿವಾಪವೇಹ ಪ್ರಿಯಂತೆ ನಾಮ ಗೌರೈ ಘಟೀಮತಿ ವಿದ್ವಾದಮುತ್ಸಂಯದಃ ಬಭೂತ ಆಭೂತ್ಯಾಪಹಜಾವಜ್ರದಾಯ ಗತೋ ವಿಪರಿತ ವಿಭೂತ ಉತ್ತರಂ ಕೃತ್ವಾ ನೋ ಮನ್ಯೋಗಹಮೇದ್ಯೇತಿ ಮಹಾಧನಸ್ಯ ಪುರೋಹೋತ ಸಂಸ್ಕೃತಿ ಸಂಸ್ರಡ್ಡಂತರಮುಭಯಂ ಸಮಾಗತಮಸ್ಮಭ್ಯಂ ದತ್ವಾಂ ವರುಣಶ್ಚ ಮನ್ಯೋ ಪ್ರಿಯಂ ದದಾನಾರ್ದಯೇ ಷುಜಸ್ತಮಪರಾಜಿನಾಸೋ ಅಪನಿನಯಂತಾಂ ಪರಿಣೀಂ ಸುವರ್ಣರಜತಕಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾಮಹ ತಾಂ ಮಹಾಮಹ ಜಾತವೇದೋ ಲಕ್ಷ್ಮೀಂ ಮನಮಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಗಂಗಾಮಶ್ವಂ ಪುರುಷಮಹಂ ಅಶ್ವಪೂರ್ವಾಂ ಪ್ರಥಮದ್ಯಾಮತ್ತಿನಾದ ಪ್ರಮೋದಿನೀಂ ಶ್ರಿಯಂ ದೇವೇಪಮಕ್ವಯೇ ಶ್ರೀರ್ಮಾ ದೇವೇ ಚುಜತಾಂ ತಾಂ ಸೋಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾದ್ರಾನ್ ಗುಣಂತೀಂ ತೃಪ್ತಾನ್ ತರ್ಪಯಂತೀಂ ಪದ್ಮೇದಿತಾಂ ಪದ್ಮವರ್ಣಾಂ ಸಾಮ್ಯೋಪಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾತಾಯ ಜತಾಂ ಗುಣಂತೀಂ ಶ್ರಿಯಂ ಲೋಕ್ಯಾಂ ದೇವೇ ವಿಗ್ರಂಧಿಂ ದದಾತು ಮೇ ಸುಶ್ರೀವಾಸಾನರಾಂ ಜಯತಾಂ ಲಕ್ಷ್ಮೀಂ ಜಾತವೇದೋ ಮಹಾಮಹ ತಾಂ ಮಹಾಮಹ ಜಾತವೇದೋ ಲಕ್ಷ್ಮೀಂ ಮನಮಗಾಮಿ ಪ್ರಶ್ನೇಯದೇಮಹೀಂ ತನ್ನೋ ಲಕ್ಷ್ಮೀಂ ಪ್ರಚೋದಯಾತ್ ಜಾತವೇದಸೇ ಸುನಮಾಮಸೋಮಮರಾತಿ ಯತೋ ವಿರಹ ವಿವೇರಃ ಸಹ ಪರ್ವತದ ದುರ್ಗಾಣಿ ವಿಶ್ವಾನಾನೇ ವೃತಿಂದಂ ಋಣಾತಿಗ್ನಿಃ ತಾಮಗ್ನಿವರ್ಣಾಂ ತಪಸಾತ್ಮನಂದೀಂ ವೈರೋಧನೀಂ ಕರ್ಮಪದೇ ಋಜುಷಾಂ ದುರ್ಗಾಂ ದೇವೀಂ ದಗ್ನಮಹಂ ಪ್ರಪದ್ಯೆ ಸುರಸ್ವತೇ ನಮಃ ಅಗ್ನೇ ತ್ವಂ ವಾರಯಾಮ್ಯೋ ಅಸ್ಮಾನ್ ಸ್ವಸ್ತಿ ವಿರದ ದುರ್ಗಾಣಿ ವಿಶ್ವಾಂ ಓಚ್ಚವೃದ್ವೇವ ಹೋದಾನ ವರುಣೇವ ದೋಕಾಯ ತನಯಾಯ ದಿನ್ಯೋ ವಿಶ್ವಾಮಿನೋ ದುರ್ಗಾ ಜಾತವೇದಸ್ಸಿಂ ವಂದನಾಮಾಕೃತಾತಿ ಪುರುಷೇ ಅಗ್ನೇಯ ಬೃಹನ್ಮನಸಾ ಗಣಾನೋ
आहोद्य विदाधनूनां प्रदनाजगन्धान् वक्रमग्निगो वयं परमात् सदस्तात् सनपरुषदुर्गाणिविश्वाक्षात् देवो विदाधिग्ने रत्नोषिगणेभ्योद्धरे सनातहोदान्यच्छति स्वाञ्चाग्ने धर्मं विप्रय स्वास्मभ्यन्तदोपगमाय यस्मान् गोभरिदुष्टमहे भवन्तिक्तन्दवे प्रविष्णोर्मञ्जरेम नागस्य कृष्णमपि संवसानो वैष्णवे लोकैहमादयन्ताम् कात्यायनाय विद्महे कन्याकुमारी धीमहि तन्नो दुर्गे प्रचोदयात् अव्ययं पुरुषः साक्षि क्षेत्रज्ञोऽक्षरेव च योगो योगिनानिन्या प्रदा पुरुषेश्वरः नारसिंहो श्रीमान् केशवः पुरुषोत्तमः सर्वशिवस्त्राणुभूतानिर्निद्रव्ययः सम्भवो भावनोऽर्था प्रभवः प्रभुरेश्वरः स्वयंभो शूलादित्यपुष्कराक्षोमात्मनः अनादिनो विदाता धावरूतमः अप्रमेयो श्रीकीर्तसद्मनाभो परप्रभो विश्वकर्मा मत्सष्टा विष्टसविरोवरः अग्राह्यशासनः संवत्सरो व्याप्रत्यय सर्वदर्शनः अज सर्वेश्वर सिद्ध्य सिद्ध्य सर्वादिरञ्जनः वृषाकविरमेयाः सर्वयोगिनः वसवसवनात् सत्य समात्मा समिदसमः अमोघपुण्डरेकाक्षो वृषकर्मा वृषाकृतिः ततत्रो बहुशिरा पुत्रविश्वयो निश्चितश्रवाः अमृतष्टाश्वतस्थाणुर्धरावो महातपाः सर्वकर्तर्वविद्वानुर्विश्वक्सेनो जनार्दनः वेदो यजगदुर्यजो वेदान्तो वेदविद्कविः लोकाध्यक्षसुराध्यक्षो धर्माध्यक्षः प्रतापः चतुरात्मा चतुर्व्यूहः चतुर्धनुष्टश्चतुर्भुजः भ्रातिष्ठर्भोजनं भोक्ता सहिष्णुर्जगदादिनः अनघोजयो वेद विश्वयोनिः पुनर्वसुः सुप्रसाद प्रसन्नात्मा विश्वभुग्विभुः सत्कर्ता सत्कृतः साधुर्जन्मोर्नारायणो नरः असंख्येयो प्रमेयात्मा विशिष्टशिष्टकृच्छुचिः सिद्धार्थसिद्धिर्मसो विष्णुर्विशर्वाक्षोदरः वर्धनो वर्धमानश्चविक्तश्रुतिसागरः सुभजो वर्धरो वाग्मी महेन्द्रो वसुलो वसो नैकरोपो गहद्रो पश्यविष्टप्रकाशनः चतुर्बाहुश्चतुर्वेदश्चतुर्गतिः चतुरात्मा चतुर्वेदविदेकवान् समावर्ता निवृत्तात्मा दुर्जयो दुरतिक्रमः दुर्लभो दुर्महाकर्माकृतकर्मागमागमः उद्भवः सुन्दरः सुन्दररत्नगर्भोत्रोजनः अर्कोलाजनशृङ्गे जयन्तः सर्वविद्यये सुवर्णबिन्दुरक्षोभ्यः सर्वभागीश्वरेश्वरः महारथो महाकर्तो महाभूतो महानिधिः कुमुदकुन्दरकुन्दपर्जन्यो पावनो निलः अमृतान्वप्रसिद्धचतुर्यचतुर्धावनः ಮಹಿಯೊಳಗೆ ಸೀರೆನೋ ಮಹದೇವನೇ ಅಡಿಭೂಷಣನೆ ಎನ್ನಾವ ಗುಣಗ ನೆನೆಸದಲೆ ವಿಹಿತದ ಬದಿ ವಿಷ್ಣು ಭಗವತಿ ಕೊಡು ಶಂಭೋ ಸುಂದರ
ಆತ್ಮೀಯರೇ, ಈಗ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ಜೊತೆಗೆ ರುದ್ರಾಭಿಷೇಕ ಸಂಪನ್ನವಾಗುತ್ತೆ. ನಂತರ ದಂಪತಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. ಅದನ್ನು ಕೂಡ ನೋಡೋಣ.
नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। तत्पुरुषाय विद्महे महादेवाय धीमहि तन्नो रुद्रः प्रचोदयात्। लक्ष्मी नृसिंह भगवान की जय। ಎಲ್ಲರೂ ನೀವು ಮಾಡಿದಂತಹ ಈ ಸೇವೆ ಆಚಾರ್ಯ ಮುಖೇನ ಮಾಡಿದಂತಹ ಈ ರುದ್ರಾಭಿಷೇಕ ಪೂಜೆಯನ್ನ ಉತ್ತರಾಖಂಡದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನಾರಸಿಂಹ ಪ್ರಿಯತಾಂ ಪ್ರೀತೋಭೂತು ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಸಮರ್ಪಣೆ ಮಾಡಿ ಈಗ ಬ್ರಾಹ್ಮಣನ ಆರಾಧನೆ ಆಗುತ್ತೆ. ಅದಾದ ಮೇಲೆ ಎಲ್ಲರಿಗೂ ಕೂಡ ಫಲಹಾರ ಪೂಜೆ ಇರುತ್ತೆ. ಬನ್ನಿ ಆತ್ಮೀಯರೇ, ಇದೀಗ ದಂಪತಿ ಪೂಜೆ ಪ್ರಾರಂಭ ಆಗ್ತಿದೆ. ಇಲ್ಲಿ ದಂಪತಿ ಪೂಜೆ ಮಾಡೋದಕ್ಕೆ ಕೆಲವು ದಂಪತಿಗಳು ಸಂಕಲ್ಪ ಮಾಡಿ ತಯಾರಾಗ್ತಿದ್ದಾರೆ. ನೋಡೋಣ ಬನ್ನಿ. सहस्राय सहस्रमूर्ते सहस्रपादाक्षि शिशिरोर्भावे सहस्रनाम्ने पुरुषाय शाश्वते सहस्रकोटि शुद्धधारणे मां ब्राह्मणाद्रभाद्ये गोपालकृष्णाय मा भवत्व आवाहिते आवाह्य अकीरि आगतं सुस्वागतं इदमिदमासनम् इदन्ते पाद्यं हस्तपाद्यं सुपाद्यं अन्नादिविरविढये आपो भवन्तु ಆಮೇಲೆ ಈ ವಸ್ತ್ರದಿಂದ ಒರೆಸಿ ಅವರಿಗೂ ಇಟ್ಬಿಡಿ ಹೆಣ್ಮಕ್ಳು ಮಾಡಿ ನೀವು ಹೀಗೆ ಅರ್ಥ ಹಚ್ಕೊಂಡು ಎಲ್ಲ ಅವರಿಗೆ ಅದು ವಸ್ತ್ರ ಅದರಾಗಿ ಅವರಿಗೆ ಅರ್ಥ ಮಾಡಬೇಕು ಹೂ ಕೊಡು ವಸ್ತ್ರ ಕೊಡಿ
ಬೀಸ್ರಿ ಆಚಾರ್ಯ ಕುಡಿ ತಾಂಬೂಲಂ ಶ್ರೀಕರಂ ಭದ್ರಂ ಇಷ್ಟ ಪ್ರೀತಿಕರಂ ಪರಂ ಅನಂತ ಪುಣ್ಯ ಫಲಂ ಅಚ್ಛಾಂತಿಂ ಪ್ರಯಚ್ಛತೆ. सहस्रमूर्ते सहस्रपादानि विरोधमाने सहस्रनाम्नि पुरुषाय जायते सहस्रकोटि ब्रह्मणां स्वाहायामि इदमिदमा शैडिलो आगतं सुस्वागतम् इदमिदमासनम् इदमिदमासनम् अस्मिन् प्राटे प्रेमा वेत्रयन्ता देवी पुनर्विश्यम्याः दक्षिणपादपर्यन्तं पूर्वपादावने जने निशन्तं निर्दहन्तु मे इमे महते मंत्राणि वासावासाद नामवास्तु कार्य पांचवास्तु नामान्य हरिप्रेम जवड़ा मंत्राला पढ़ना मंत्राणि वासावासाते वर्षत्रमंत्र वसर्गा अवातीर्थमंत्र तान विचारोतेन ಶ್ರಾವಣ ಸಜೇತೆ ಆಮೇಲೆ ನಿಂತ್ಕೊಳ್ಳಿ ಯಾಪನಾದಿ ಯಾಪನಲ್ಲಿ ಆಗ್ತಾ ಯಾತ್ಯ ಬ್ರಹ್ಮಣಿ ಬೃಹಸ್ಪತಿ ಪ್ರಸೋದಾಸ್ಥಾನ ಮುಂಚಂತಮಾಸನ ಸರ್ವಸೃಜತೆ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ ಸ್ವಸ್ತಿ ಮಂತ್ರ ಸತ್ಯ ಸಪ್ತಾಸಂತು नमः ब्राह्मणाय गोपालकृष्णाय नमः भवतु आवाहयते ओम अस्मिन् राते श्रियमावयते देवी प्रसन्नाः सत्यं पादमने राते पूर्वनोपमापपादामने जने विषन्दं निर्दहन्तु मे
वस्त्राणि वासावासादेव चित्रमन्त्रवासङ्गाः तीर्थमन्त्रदानि विश्वारुतेन द्रवणासते नमस्कारः ಆಮೇಲೆ ಹಾಕ್ತೀವಿ ಕೊಡಿ ನಡೆ ಶಾಫಲ ನೀರಾಫಲ ಪುಷ್ಟಾಯಾಚ ಪುಷ್ಪಣೀ ಬೃಹಸ್ಪತಿ ಪ್ರಚೋದನಾಸ್ಥಾನ ಪವಮಾನಂ ಮಯತೆ ಧಾನ್ಯಂ ಗಣಂ ಗೋಪತ್ರನಾಮಂ ಶತಸಂವತ್ಸರಂ ರಾಮನಾಥ ಭಾರತೀ ನಾರಾಯಣ ಭಗವಾನ್ ಆವಾಹಿತೆ ಕೈಗೆ ಸ್ವಾಗತಂ ಸುಸ್ವಾಗತಂ ಇದಮಿದಮಾಸನಂ ಪಾದಾವನೆ ಜನೆ ಗಂಧಾದಿ ಸಕಲಾರಾಧನೆ ಶೋಭನ ಸಂಪ್ರಾರ್ಥನೆ ಕೊಟ್ಟು ಶಿವಂ ವಸ್ತ್ರಾಣಿ ವಾಸಾವಾಸಾದೇವ ಮಂತ್ರವೃತ್ತೇನ ಮಿತ್ರವರ್ಣಾಸತೆ केन्द्रियाविषेन्द्रिये श्रवणभावे सहस्रनाम्ने पुरुषाय जागृते सहस्रकोटि सुखधारणे नमः लक्ष्मीनारायण भवस्व आवाहिते आवाहय आगतं स्वस्वागतं इदमिदमासनम् ओम दंते पाद्यम हस्तपाद्यम सुपाद्यम नमो देव रविषये आपो भवतपीतये नयो रविश्रमन्तनः और एक नाड़ी मुंडु किम अद्भुतम इमे गन्धाः इमे अक्षताः ಅವ್ರ ಕಡೆ ಕೊಟ್ಟು
ಆತ್ಮೀಯರೇ, ದಂಪತಿ ಪೂಜೆ ಹೇಗೆ ಮಾಡ್ತಾರೆ ಅಂತ ನೋಡಿದ್ರಲ್ಲ. ಬ್ರಾಹ್ಮಣರ ಆಶೀರ್ವಾದ ಆಗುತ್ತೆ. ಎಲ್ಲರೂ ಕೂಡ ಬಂದು ಎಲ್ಲರಿಗೆ ನಮಸ್ಕಾರ. ಕೊಡ್ತೇನೆ ಬನ್ನಿ, ಹಾಗೆ ಮಾತಾಡ್ತೇನೆ. ಈಗ ವಿಶೇಷವಾಗಿ ಇಲ್ಲಿ ನರಸಿಂಹದೇವರ ಹಾಗೂ ರುದ್ರದೇವರ ಹಾಗೂ ಬ್ರಾಹ್ಮಣರ ಆರಾಧನೆ ನಡೀತಾ ಇದೆ. ವಿಷ್ಣುವಿನ ಆರಾಧನೆ, ವೈಷ್ಣವೋತ್ತಮರಾದ ರುದ್ರದೇವರ ಆರಾಧನೆ ಹಾಗೂ ಭಗವಂತನ ಸನ್ನಿಧಾನ ಇರುವಂತಹ ವೈಷ್ಣವರ ಆರಾಧನೆ, ಈ ಮೂರು ಆರಾಧನೆಗಳು ಕೂಡ ಏಕಕಾಲದಲ್ಲಿ ಇವತ್ತು ಇಲ್ಲಿ ನಡೀತಾ ಇದ್ದದ್ದು ಇದು ಬಹಳ ವಿಶೇಷವಾದಂತಹದ್ದು. ಅನೇಕ ಜನ ಇದರಲ್ಲಿ ಸೇವೆಯನ್ನ, ಅನ್ನದಾನಕ್ಕಾಗಿ, ಬ್ರಾಹ್ಮಣರ ಆರಾಧನೆಗಾಗಿ ಸೇವೆಯನ್ನು ಮಾಡಿದ್ದೀರಿ. ನಾವು ಮಾಡುವಂತಹ ಯಜ್ಞಯಾಗಾದಿ ಉಳಿದ ಕಾರ್ಯಗಳಿಗಿಂತಲೂ ಕೂಡ ಬ್ರಾಹ್ಮಣರ ಆರಾಧನೆ, ಬ್ರಾಹ್ಮಣನ ಮುಖದಲ್ಲಿ ಹಾಕುವಂತಹ ಈ ಆಹುತಿ ಇದು ಬಹಳ ವಿಶೇಷವಾದಂತಹ ಪುಣ್ಯದ ಒಂದು ಲಾಭವನ್ನ ನಮಗೆ ನೀಡುತ್ತೆ. ನಿಮ್ಮೆಲ್ಲರಿಗೆ ಗೊತ್ತಿದ್ದಂತೆ ನಾವು ಪ್ರತಿಮೆಯಲ್ಲಿ ದೇವರಿಗೆ ನೈವೇದ್ಯವನ್ನ ಮಾಡಿದಾಗ ಅಲ್ಲಿರುವ ಒಂದು ರೂಪಕ್ಕೆ ಅದನ್ನ ಸಮರ್ಪಣೆ ಮಾಡಿದಂತೆ, ಬ್ರಾಹ್ಮಣನಿಗೆ ಸಮರ್ಪಣೆಯನ್ನು ಮಾಡಿದರೆ ಬ್ರಾಹ್ಮಣನ ಶರೀರದಲ್ಲಿ ಭಗವಂತ 76,000 ರೂಪಗಳಿಂದ ಸನ್ನಿಹಿತನಾಗಿರ್ತಾನೆ ಅಂತ ನಾವು ಕೇಳಿದ್ದೇವೆ. ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಒಂದಿಷ್ಟು ನಾವು ದಾನವನ್ನ ಮಾಡಿದ್ದೇವೆ ಅಂದ್ರೆ ಅಷ್ಟು ಭಗವದ್ ರೂಪಗಳಿಗೆ ನಾವು ನೈವೇದ್ಯವನ್ನ ಮಾಡ್ತಾ ಇದ್ದೇವೆ ಎನ್ನುವ ಒಂದು ವಿಶೇಷವಾದಂತಹ ಅನುಸಂಧಾನದಿಂದ ಸಾಕಷ್ಟು ಸೇವೆಯನ್ನ ನಾವೆಲ್ಲರೂ ಮಾಡಿದ್ದೀರಿ. ಬ್ರಾಹ್ಮಣರಿಗೆ ನಾವು ಮಾಡುವಂತಹ ಪೂಜೆ ಅದು ಅತ್ಯಂತ ಅಲ್ಪವಾದಂತಹದ್ದು. ನಾವು ಸಾಮಾನ್ಯವಾಗಿ ಅಂದುಕೊಳ್ತೇವೆ ನಾವು ಇಷ್ಟು ಸಾವಿರ ಲಕ್ಷ ಇಷ್ಟೆಲ್ಲ ಕೊಟ್ಟಿದ್ದೇವೆ ಅಂತ. ಆದರೆ ನಾವು ಬ್ರಾಹ್ಮಣರು ಮಾಡುವಂತಹ, ವಿದ್ವಾಂಸರು ಮಾಡುವಂತಹ ಆಶೀರ್ವಾದ, ಅವರು ನಮಗೆ ನೀಡುವಂತಹ ಪುಣ್ಯ ಅದು ಎಲ್ಲದಕ್ಕಿಂತಲೂ ಕೂಡ ದೊಡ್ಡದಾದದ್ದು. ಮಹಾಭಾರತದಲ್ಲಿ ಒಂದು ಬ್ರಾಹ್ಮಣರಿಂದ ನಾವು ಪುಣ್ಯವನ್ನ ತೆಗೆದುಕೊಳ್ಳುತ್ತೇವೆ. ಆ ಎರಡರಲ್ಲಿರುವ ಅಂತರ ಎಷ್ಟು ಅಂದ್ರೆ, ಒಬ್ಬ ಗೋಪಾಲಕ ಒಂದು ಹಸುವಿನಿಂದ ಹಾಲನ್ನ ಕರೆಯುವಾಗ ಆ ಹಸುವು ಕೆಚ್ಚಲಿಗೆ ಹೋಗಿ ಕೈ ಇಟ್ಟರೆ ಒದೀತದೆ, ಗುಮ್ಮೋದಕ್ಕೆ ಬರುತ್ತೆ. ಅದಕ್ಕಾಗಿ ಆ ಗೋಪಾಲಕ ಏನ್ ಮಾಡ್ತಾನೆ ಅಂದ್ರೆ ಒಂದು ಮುಷ್ಟಿ ಅಕ್ಕಿ, ಒಂದು ಹಿಡಿ ಬೆಲ್ಲವನ್ನ ಅದಕ್ಕೆ ಇಡ್ತಾನೆ ತಿನ್ನೋದಕ್ಕೆ ಅಂತ. ಅದು ಪಾಪ ಅಕ್ಕಿ ಬೆಲ್ಲವನ್ನ ತಿಂತಾ ಇರುತ್ತೆ. ತಿನ್ನುವಾಗ ಇವನು ಹಾಲನ್ನ ಕರೆದುಕೊಳ್ಳುತ್ತಾನೆ. ಅಂದ್ರೆ ಇವನು ಇಟ್ಟ ಅಕ್ಕಿ ಎಷ್ಟು ಅಂದ್ರೆ ಒಂದು ಹಿಡಿ, ಆದರೆ ಹಸುವಿನಿಂದ ಇವನು ತೆಗೆದುಕೊಂಡ ಹಾಲು ಎಷ್ಟು ಅಂದ್ರೆ 5 ಲೀಟರು 10 ಲೀಟರು ತೆಗೆದುಕೊಂಡಿರ್ತಾನೆ. ಹಾಗೆ ನಾವು ಬ್ರಾಹ್ಮಣರಿಗೆ ಕೊಟ್ಟ ದಾನ ಅದು ಅತ್ಯಂತ ಅಲ್ಪವಾದ ದಾನ. ಆದರೆ ಬ್ರಾಹ್ಮಣರಿಂದ ನಾವು ತೆಗೆದುಕೊಳ್ಳುವಂತಹ ಪುಣ್ಯದ ರಾಶಿ ಏನಿದೆ ಅದು ಬಹಳ ದೊಡ್ಡದಾದಂತಹ ಸಂಪತ್ತನ್ನ ನಾವು ತೆಗೆದುಕೊಳ್ಳುತ್ತೇವೆ. ಹೀಗಾಗಿ ಇವತ್ತು ನಮ್ಮ ಉತ್ತರಾದಿ ಮಠದಲ್ಲಿ ಈ ಒಂದು ಬ್ರಾಹ್ಮಣರ ಆರಾಧನೆಯನ್ನ ವಿಶೇಷವಾಗಿ ರುದ್ರದೇವರ ಪೂಜೆ, ನರಸಿಂಹದೇವರ ಪೂಜೆ, ಬ್ರಾಹ್ಮಣ ಪೂಜೆಯ ಮೂಲಕ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಯಾವ್ಯಾವ ಭಕ್ತರು ಅನೇಕ ಊರುಗಳಿಂದ, ಪರದೇಶಗಳಿಂದಲೂ ಕೂಡ ಈ ಒಂದು ಅನ್ನದಾನಕ್ಕಾಗಿ, ಇವತ್ತಿನ ಫಲಹಾರದ ಪೂಜೆಗಾಗಿ ಸೇವೆಯನ್ನ ಮಾಡಿದ್ದೀರಿ. ತಾವೆಲ್ಲರೂ ಕೂಡ ತಾವು ಇದ್ದಲ್ಲಿ ಏನೇ ಸಂಕಲ್ಪವನ್ನ ಮಾಡಿ ಭಗವಂತನಿಗೆ ಅದನ್ನ ಬ್ರಾಹ್ಮಣಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ರುದ್ರದೇವರ ಅಂತರ್ಯಾಮಿಯಾದಂತಹ, ನರಸಿಂಹರೂಪಿಯಾದಂತಹ ಭಗವಂತನಿಗೆ ಸಮರ್ಪಣೆ ಮಾಡಿ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ದೇವರಲ್ಲಿ ಅದನ್ನ ಸಮರ್ಪಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನ ಕೊಟ್ಟು ಐಹಿಕವಾದಂತಹ ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿ ಅವರಿಗೆ ಮೋಕ್ಷವನ್ನೇ ಭಗವಂತ ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡುವ ಯೋಗ್ಯತೆಯ ಮೂಲಕ ನೀಡಲಿ ಅಂತ ದೇವರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಎಲ್ಲ ಪುಣ್ಯವನ್ನು ಕೂಡ ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನ ಮಾಡಬೇಕು. ಈಗ ಎಲ್ಲರೂ ಕೂಡ ನಮಸ್ಕಾರವನ್ನ ಮಾಡಿ ಬ್ರಾಹ್ಮಣರು ಆಶೀರ್ವಾದವನ್ನ ಮಾಡಿ ಇದೇ ತರಹದ ಸತ್ಕರ್ಮ ದೇವರು ಇದಕ್ಕೆ ಬೇಕಾದ ಶಕ್ತಿಯನ್ನ ನಮ್ಮಿಂದ ಕೊಟ್ಟು ಬ್ರಾಹ್ಮಣರ ಆರಾಧನೆಯನ್ನ ನಿರಂತರವಾಗಿ ನಡೆಸುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನಾರಸಿಂಹ ಪ್ರಿಯತಾಂ ಪ್ರೀತೋ ಭವತು ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು. ಇಂದಿರಾರಮಣ ಗೋವಿಂದ. ಆನಂದೋ ಬ್ರಹ್ಮೇ ದಿವ್ಯಜಾನ ಆನಂದಾದ್ದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ
आनन्दं प्रयन्त्यभिसंविशन्तीति सैषा भार्गवी वारुणी विद्या परमेव्योमन् प्रतिष्ठिता य एवं वेद भवति प्रजया पशुभिर्ब्रह्मवर्चसेन महान् कीर्त्या श्रीर्वर्चस्वमायुष्यमारोग्यमाविधात् शोभामानं महीयते धान्यं धनं पशुं बहुपुत्रलाभं शतसंवत्सरं दीर्घमायुः सुमङ्गलीरियं वधूरिमां समेत पश्यन्तमेव राजाधिपतिर्बभूव ಸಂಕೀರ್ಣನಾಗಾಶ್ವಪತಿರ್ನರಾಣಾಂ ಸುಮಂಗಲ್ಯಂ ಸತತಂ ದೀರ್ಘಮಾಯುಃ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಈ ಮಠದ ವ್ಯವಸ್ಥಾಪಕರಾದಂತಹ ಪ್ರಮೋದ್ ಅವರು ಅನೇಕ ಭಕ್ತರು ಸೇವೆಯನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದಕ್ಕೆ ಫಲಹಾರಕ್ಕೆ ಇರಬೇಕು ಮತ್ತು ನಮ್ಮ ಇಲ್ಲಿಯ ಅರ್ಚಕರಾದ ಶ್ರೀಯುತ ನಾಗಭೂಷಣ ದಂಪತಿಗಳು ಅವರೆಲ್ಲರೂ ಕೂಡ ಬಹಳ ವಿಶೇಷವಾದ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೂ ಕೂಡ ದೇವರ ಅನುಗ್ರಹವಾಗಲಿ ಎಂದು ಬ್ರಾಹ್ಮಣರು ಆಶೀರ್ವಾದ ಮಾಡುತ್ತಾರೆ.